ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ಗುರುವಾರ, ನೆನ್ನೆ ತಾನೇ ಊರಿಂದ ಬಂದಿದ್ವಿ. ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಮಾರ್ನಿಂಗ್ ಎದ್ದಿದ್ದು ಲೇಟ್ ಆದಮೇಲೆ ಊರಿಂದ ಬದನೆಕಾಯಿ ತಂದಿದ್ದೆ. ಬದನೆಕಾಯಿ ಎಲ್ಲ ಇಡ್ತಾ ಇದೆ, ಫ್ರೆಶ್ ಆಗಿತ್ತು. ಸೊ ಸಡನ್ನಾಗಿ ಬಂದಿದ್ವಲ್ಲ, ತರಕಾರಿ ಏನೂ ತಂದಿರಲಿಲ್ಲ. ಇಲ್ಲೆಲ್ಲ ತರಕಾರಿ ಖಾಲಿ ಮಾಡಿ ಹೋಗಿದ್ವಿ. ಯಾಕಂದರೆ 15-20 ಡೇಸ್ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿರೋದ್ರಿಂದ ಏನೂ ಇಲ್ಲಿ ತರಕಾರಿ ಏನೂ ಇಟ್ಟಿರಲಿಲ್ಲ ಫ್ರಿಜ್ಜಲ್ಲಿ, ಕಾಳುಗಳನ್ನ ಬಿಟ್ಟರೆ. ಅದಕ್ಕೋಸ್ಕರ ಅಲ್ಲಿಂದನೇ ಒಂದು ಅರ್ಧ ಕೆಜಿ ಆಗೋಷ್ಟು ಬದನೆಕಾಯಿ ಹಾಗೆ ಮೊಸರು ತಂದಿದ್ದೆ. ನಮ್ಮದೇ ಹಸುದು ಮೊಸರನ್ನ ಹಾಲಿಗೆ ಎಪ್ಪಾಕೊಂಡು ಮೊಸರು ಮಾಡ್ಕೊಂಡು ತಂದಿದ್ದೆ. ಸೊ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ತಿಂಡಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಾದಮೇಲೆ ಲೆಮನ್ ವಾಟರ್ ಕುಡಿಯೋಣ ಅಂದ್ಬಿಟ್ಟು ಗ್ಲಾಸ್ ತೊಗೊತಾ ಇದ್ದೀನಿ. ಸೊ ಲೆಮನ್ ಇತ್ತು ಆ್ಯಕ್ಚುಲಿ, ಅದು ಸ್ವಲ್ಪ ಒಣಗಿತ್ತು ಅಷ್ಟೇ. ಒಂದೆರಡು ಲೆಮನ್ ಇಟ್ಟು ಹೋಗಿದ್ದೆ ನಾನು. ಒಣಗಿತ್ತು ಅನ್ನೋದು ಬಿಟ್ಟರೆ ಲೆಮನ್ ಏನೂ ಹಾಳಾಗಲಿಲ್ಲ. ಸೊ ಲೆಮನ್ ವಾಟರ್ ತೊಗೊಳ್ಳೋಣ ಅಂದ್ಬಿಟ್ಟು ಲೆಮನ್ ವಾಟರ್ ತೊಗೊತಾ ಇದ್ದೀನಿ. ಆಮೇಲೆ ಮನೆ ಕ್ಲೀನಿಂಗ್ ಮಾಡೋಣ, ಯಾಕಂದರೆ ಮನೆ ಒಂದು 15 ಡೇಸ್ ಆಗಿದೆ. ಕ್ಲೀನ್ ಮಾಡಿದ್ದಾರೆ ಪಪ್ಪ ಮಮ್ಮಿ, ಆದ್ರೂ ಹೊರಗಡೆ ಧೂಳು ಅದೆಲ್ಲ ಮಮ್ಮಿ ಕೈಲೇ ಆ ಪಪ್ಪನ ಕೈಲೇ ಆಗಲ್ಲ. ಅದಕ್ಕೋಸ್ಕರ ಹೊರಗಡೆ ಧೂಳು ಅದೆಲ್ಲ ಮಾಡೋಣ ಅಂದ್ಬಿಟ್ಟು ಫಸ್ಟು ಟಿ ವಿ ಆನ್ ಮಾಡ್ಕೊಂಡು ಟಿ ವಿ ನೋಡೋಣ ಅಂತ. 15 ಡೇಸಿಂದ ಟಿ ವಿ ನೋಡಿರಲಿಲ್ಲ. ಫಸ್ಟ್ ಟಿ ವಿ ಆನ್ ಮಾಡೋಣ ಅಂದ್ಬಿಟ್ಟು ಟಿ ವಿ ಆನ್ ಮಾಡಿಕೊಂಡು ಲೆಮನ್ ವಾಟರ್ ತೊಗೊಂಡೆ. ಲೆಮನ್ ವಾಟರ್ನ ತೊಗೊಂಡು ಆದಮೇಲೆ ತಿಂಡಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಲೇಝಿ ಆಗಿದೆ. ಇನ್ನು ತಂದಿದ್ದ ಬಟ್ಟೆ ಕೂಡ ಎತ್ತಿಟ್ಟಿರಲಿಲ್ಲ, ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಎತ್ತಿಡೋಣ ಅಂದ್ಬಿಟ್ಟು ಒಂದೊಂದೇ ನೋಡ್ತಾ ಇದ್ದೀನಿ, ಯಾವ್ಯಾವ ಜಾಗಕ್ಕೆ ಯಾವ್ಯಾವ್ದು ಇಡಬೇಕಂತ. ತೊಗೊಂಡೋಗೋದೊಂದು ಇದಾದರೆ ತಂದಮೇಲೆ ಅದನ್ನು ಜಾಗಕ್ಕೆ ಇಡೋದೇ ಒಂದು. ಅದಾದಮೇಲೆ ನನ್ನ ಮಗ ಮ್ಯಾಗಿ ಮಾಡೋಣ, ಮ್ಯಾಗಿ ತಿನ್ನಬೇಕು ಅಂತ. ಸೊ ಅವನೇ ಮ್ಯಾಗಿ ಮಾಡ್ತಾ ಇದ್ದಾನೆ, ನನಗೂ ಕೊಡ್ತಾ ಇದ್ದಾನೆ. ಮ್ಯಾಗಿ ತಂದುಬಿಟ್ಟು ಅವನೇ ಮಾಡ್ದ, ನನಗೂ ಕೊಟ್ಟ. ಇಬ್ಬರೂ ಕೂತ್ಕೊಂಡು ಮ್ಯಾಗಿ ತಿಂದಾದಮೇಲೆ ಹೊರಗಡೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ಮಗ ಅಂತೂ ತುಂಬಾ ಹೆಲ್ಪ್ ಮಾಡ್ದ. ಅವನು ಹೆಲ್ಪ್ ಮಾಡಿಲ್ಲ ಅಂದರೆ ಬಹುಶಃ ಅಷ್ಟು ಬೇಗ ಕೆಲಸ ಮುಗಿತಾ ಇರಲಿಲ್ಲ. ಸೊ ಇಬ್ಬರೂ ಕೆಲಸ ಮಾಡ್ಕೊಂಡ್ವಿ. ಅವನು ಬಾಗಿಲೆಲ್ಲ ತೊಳ್ಕೊಟ್ಟ, ನಾನು ಬಾಗಿಲಿಗೆಲ್ಲ ಇದು ಮಾಡಿಕೊಟ್ಟೆ. ಅಷ್ಟರಲ್ಲಿ ಒಂದು ಪಾರ್ಸಲ್ ರಿಟರ್ನ್ ಇತ್ತು. ಸೊ ಬುಧವಾರ ಬಂದಿತ್ತು ಮಂಗಳವಾರ ಬಂದಿತ್ತು. ಅದನ್ನು ಅಮ್ಮ ರಿಸೀವ್ ಮಾಡ್ಕೊಂಡಿದ್ರು. ಅದಾದಮೇಲೆ ಅದು ಸೈಜ್ ಇಶ್ಯೂ ಆಗಿಬಿಟ್ಟು ಅದು ರಿಟರ್ನ್ ಹಾಕಿದೆ. ಸೊ ಅದು ಬಂದಿತ್ತು, ಅದನ್ನು ನಾನು ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀನಿ. ನ್ಯೂ ಪಾರ್ಸೆಲ್ ಬಂದಿತ್ತು. ಅದಾದಮೇಲೆ ನನ್ನ ಮಗ ಬಾಗಿಲೆಲ್ಲ ತೊಳ್ಕೊಡ್ತೀನಮ್ಮ ನಾನು ಅಂದ್ಬಿಟ್ಟು ಬಾಗಿಲೆಲ್ಲ ತೊಳ್ಕೊಡ್ತಾ ಇದ್ದಾನೆ. ಅವನು ಬಾಗಿಲೆಲ್ಲ ನೀರು ಹಾಕ್ಬಿಟ್ಟು ಉಜ್ತಾ ಇದ್ದಾನೆ. ನೆಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ಧೂಳೆಲ್ಲ ಇತ್ತಲ್ವ, ಧೂಳು ಅದೆಲ್ಲ ಅಂಟ್ಕೊಂಡು ಅದು ಗಲೀಜಾಗ್ಬಿಟ್ಟಿತ್ತು. ನೀಟೇ ಆಗಿರಲಿಲ್ಲ ಮನೆ ಬಾಗಿಲು. ಸೊ ಅದನ್ನೆಲ್ಲ ನೀಟ್ ಮಾಡ್ತಾಯಿದ್ದ. ನಾನು ಮುಂದ್ಗಡೆ ಕೂತ್ಕೊಳ್ಳೋದಿತ್ತಲ್ಲ, ಅದರಲ್ಲೆಲ್ಲ ಧೂಳು ಉದುರ್ತಾ ಇದೆ. ಧೂಳೆಲ್ಲ ಒರೆಸಿ ನನ್ನ ಮಗ ಸೈಕಲೆಲ್ಲ ತೊಳ್ಕೊಂಡ. ಸೈಕಲ್ ಮೇಲೆಲ್ಲ ತುಂಬಾ ಡಸ್ಟ್ ಬಿದ್ದುಬಿಟ್ಟಿತ್ತು. ಅದಾದಮೇಲೆ ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅದನ್ನು ಇವತ್ತು ಸ್ಕಿನ್ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಬೇಕಾಗಿತ್ತು. ಯಾಕಂದರೆ ಅವಳಿಗೆ ಪಿಗ್ಮೆಂಟೇಷನ್ ತುಂಬ ಜಾಸ್ತಿನೇ ಆಗಿತ್ತು. ಆ ಪಿಗ್ಮೆಂಟೇಷನ್ನ ತೋರಿಸೋಣ ಅಂದ್ಬಿಟ್ಟು ಬನಶಂಕರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ರೆಡಿ ಆದೆ. ಫಸ್ಟು ನಮಗೆ 6:30ಗೆ ಅಪಾಯಿಂಟ್ಮೆಂಟ್ ಇತ್ತು. ಸೊ ಅದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಬೇಕು. ಫಸ್ಟು ಇದಿರೋದು ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಹತ್ರ. ಸೊ ನಾನು ಇಲ್ಲಿಂದ ಮನೆಯಿಂದ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡೋದೆ. ಪಿಕ್ ಮಾಡಿಕೊಂಡು ಹೋದ್ವಿ. ಅದು ಸ್ಕಿನ್ ಸೈನ್ಸ್ ಅಂತ ಆ್ಯಕ್ಚುಲಿ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಹತ್ರ ಇರೋದದು. ತುಂಬ ಚೆನ್ನಾಗಿ ನೋಡ್ತಾರೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂದ್ಕೊಬೇಡಿ. ಬಿಕಾಸ್ ನಾನು 7-8 ವರ್ಷಗಳ ಹಿಂದೆ ನನಗೆ ಪಿಂಪಲ್ ಆಗಿದ್ದಾಗ ನಾನು ತೋರಿಸ್ಕೊಂಡಿದ್ದೆ ಆ ಡಾಕ್ಟ್ರ್ ಹತ್ರ. ನನಗೆ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ. ಸೀರಿಯಸ್ಲಿ ತುಂಬ 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 ಚೆನ್ನಾಗಿ ನೋಡ್ತಾರೆ. ನಿಮಗೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಮು, ಹೇರ್ ಪ್ರಾಬ್ಲಮ್ಮು ಏನೇ ಇದ್ದರೂ, ಅಥವಾ ಅನ್ವಾಂಟೆಡ್ ಹೇರ್ ರಿಮೂವ್ ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ನೀಟಾಗಿ ನೋಡ್ತಾರೆ. ಬಟ್ ಎಕ್ಸ್ಪೆನ್ಸಿವ್ ಸ್ವಲ್ಪ, ಬಟ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಅದಾದಮೇಲೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ಯಾಕಂದರೆ 15 ಡೇಸ್ ಆಗಿತ್ತು, ಸ್ವಲ್ಪ ಪೆಟ್ರೋಲ್ ಇರಲಿ ಕಮ್ಮಿ ಅನ್ನಿಸ್ತು. ಅದಕ್ಕೆ ಹಾಕ್ಸ್ಕೊಂಡೋಣ ಅಂದ್ಬಿಟ್ಟು ಅದನ್ನು ಹಾಕ್ಸ್ಕೊಂಡು ಬಂದ್ವಿ. ಸ್ಕಿನ್ ಸೈನ್ಸ್ ಅಂತ ICICI ಬ್ಯಾಂಕಿಂದ ಫಸ್ಟ್ ಫ್ಲೋರಲ್ಲೇ ಇದೆ. ನೀವು ಬಿಡಿಎ ಕಾಂಪ್ಲೆಕ್ಸ್ಗೆ ಅಂದರೆ ಹೊಸಕೆರೆಯಿಂದ ಹೋಗ್ತಾ ನೀವು ಬಿಡಿಎ ಕಾಂಪ್ಲೆಕ್ಸ್ಗೆ ಹೋದರೆ ಲೆಫ್ಟ್ ಸೈಡ್ಗೆ ನಿಮ್ಗೆ ಸಿಗುತ್ತೆ. ನೋಡ್ತಿದ್ದಂಗೆ ಕಾಣಿಸುತ್ತೆ, ನೀವೇನು ಜಾಸ್ತಿ ಇದು ಮಾಡೋದು ಬೇಡ. ಫಸ್ಟ್ ಫ್ಲೋರಲ್ಲೇ ಇದೆ. ಸೊ 6:30ಗೆ ಇದ್ದಿದ್ದು. 6:30ಗೆ ಅಂದರೆ ನಾವು ಹೋದ್ವಿ. ಸೊ ಇನ್ನೂ 4 ಮೆಂಬರ್ಸ್ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ವೆಯ್ಟ್ ಮಾಡಿ ಮ್ಯಾಮ್ ಅಂದರು. ನಾವು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ.
ಸೊ ಅಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಲ್ಲಿ ಬೋರ್ಡ್ ಇದೆ. ಸೊ ಅದು ನಿಮ್ಗೆ ಯೂಸ್ ಆಗ್ಬೋದು ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಯಾವ್ಯಾವ ರೀತಿಗೆ ಟ್ರೀಟ್ಮೆಂಟ್ ಇದೆ ಅಂತ. ನನ್ನ ಅದನಿಗೆ ಬಂಗು ಜಾಸ್ತಿನೇ ಆಗಿತ್ತು ಈ ಸೈಡ್ ಆ ಸೈಡು. ಸೊ ಅವಳು ತೋರಿಸ್ಲೇಬೇಕಕ್ಕ, ನೀನು ತೋರಿಸ್ಕೊಂಡಿದ್ದಲ್ಲ ಅಲ್ಲಿ ಚೆನ್ನಾಗಿದೆಯಲ್ಲ ಕರ್ಕೊಂಡೋಗು ಅಂದ್ಲು. ಅಲ್ಲಿ ಹೋದಾದ್ಮೇಲೆ ಮತ್ತೆ ಎಂಟ್ರಿ ಮಾಡಬೇಕು ಪೇಷಂಟ್ ನೇಮ್ ಮತ್ತು ಅವ್ರ ಡೇಟ್ ಆಫ್ ಬರ್ತ್, ಫೋನ್ ನಂಬರ್ ಎಲ್ಲ ಅದನ್ನು ಎಂಟ್ರಿ ಮಾಡಬೇಕು. ಅದನ್ನೆಲ್ಲ ಎಂಟ್ರಿ ಮಾಡಿ ಕೂತ್ಕೊಂಡು ಇನ್ನು 20 ಮಿನಿಟ್ಸ್ ಆಗುತ್ತೆ ಅಂದರೆ 20 ಮಿನಿಟ್ಸ್ ಆಗುತ್ತೆ. ಸೊ ಟೈಮ್ ಪಾಸ್ ಮಾಡೋದು ಕಷ್ಟ. ನನಗೆ ಮ್ಯಾಗ್ಝಿನ್ಸ್ ನೋಡಿದೆ. ನನಗೆ ಪೇಪರ್ ಓದೋದಕ್ಕಿಂತ ಮ್ಯಾಗ್ಝಿನ್ಸ್ ಓದೋದು ತುಂಬಾ ಕ್ರೇಜ್. ಈಗಿಂದಲ್ಲ, ಚಿಕ್ಕ ಹುಡುಗಿಯಿಂದನೂ ಅದು ಕ್ರೇಜು. ಮ್ಯಾಗ್ಝಿನ್ ಓದೋಣ ಅಂದ್ಬಿಟ್ಟು ಅಲ್ಲಿ ಸುಧಾ ಇತ್ತು, ತುಂಬ ಹಳೇ ಮ್ಯಾಗ್ಝಿನ್ಸ್ ಅದು. ಸೊ ಅದನ್ನು ತೊಗೊಂಡು ಓದ್ತಾ ಇದೆ. ಸ್ಟೋರಿ ಏನೇನೋ ಇತ್ತು ಆ್ಯಕ್ಚುಲಿ ಅದರಲ್ಲಿ. ಸ್ವಲ್ಪನೇ ಓದೋಕ್ಕಾಗೋದು, ಯಾಕಂದರೆ 20 ಮಿನಿಟ್ಸಲ್ಲಿ ಎಷ್ಟು ಓದ್ಬೋದು ಅಷ್ಟನ್ನು ಮಾತ್ರ ಓದೋಕ್ಕೆ ಸಾಧ್ಯ. ಸೊ ಅದನ್ನೆಲ್ಲ ಓದ್ಬಿಟ್ಟು ವಿಚಾರಿಸ್ತಾ ಇದ್ದೀನಿ ನಾನು, ಅಂದರೆ ಇನ್ನೂ ಎಷ್ಟೊತ್ತಾಗ್ಬೋದು ಏನು ಅಂತ. 20 ಮಿನಿಟ್ಸ್ ಆಯಿತು. ಸೊ ಅದಕ್ಕೋಸ್ಕರ ಹೇಗೆ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ವಿಚಾರಿಸ್ಕೊಂಡು ಬಂದು ಮತ್ತೆ ಏನು ಮಾಡ್ತಾಯಿದ್ದೀನಿ, ಮತ್ತೆ ಕೂತ್ಕೊಂಡು ಓದ್ತಾ ಇದ್ದೀನಿ. ಅದು ಸುಧಾ ಅದು ಮ್ಯಾಗ್ಝಿನ್ಸು ತುಂಬ ಹಳೆ ಮ್ಯಾಗ್ಝಿನ್ಸ್ ಇದು. ಸುಮಾರು ಒಂದು 20-30 ವರ್ಷದಿಂದ ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕಿಂತ ಮುಂಚೆಯಿಂದನೂ ಇದೆ. ಸೊ ಅಲ್ಲೆಲ್ಲ ಆದಮೇಲೆ ಡಾಕ್ಟ್ರಿಗೆ ತೋರಿಸಿದ್ವಿ, ತುಂಬ ಚೆನ್ನಾಗಿ ನೋಡಿದ್ರು. ಆಮೇಲೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದಾದಮೇಲೆ ಅವ್ರ ಫೋಟೋ ಎಲ್ಲ ತೆಗೆದಿಟ್ಕೊತಾರೆ. ಅಂದರೆ 1.5 ತಿಂಗಳಾದಮೇಲೆ ಮತ್ತೆ ಬರೋಕ್ಕೆ ಹೇಳ್ತಾರೆ. ಫಸ್ಟು ಬಂದಾಗ ಹೇಗಿತ್ತು ಫೇಸು, ಆಫ್ಟರ್ 1 ಮಂತ್ ಅಂದರೆ 1.5 ತಿಂಗಳಾದಮೇಲೆ ಹೇಗಿರುತ್ತೆ ಫೇಸು ಅಂತ ಅವ್ರ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ರೀತಿ ಫೋಟೋ ಎಲ್ಲ ತೆಗೆದಿಟ್ಕೊತಾರೆ. ತುಂಬಾ ಚೆನ್ನಾಗಿ ನೋಡ್ತಾರೆ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ಮೊದಲೇ ಹೇಳಿದೆ, ತುಂಬಾ ಚೆನ್ನಾಗಿ ನೋಡ್ತಾರೆ. ನಾನು ನನ್ನ ಪಿಂಪಲ್ಗೋಸ್ಕರ ತೋರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ನೋಡಿದ್ರು. ಅದಕ್ಕೋಸ್ಕರ ಅವಳು ಇಲ್ಲ ನೀನು ತೋರಿಸಿದ್ದಲ್ಲ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಹೋಗಿದ್ದು. ತುಂಬ ಚೆನ್ನಾಗಿ ನೋಡ್ತಾರೆ. ಸೊ ನಾನು ನನ್ನ ನಾದಿನಿಗೂ ಹೇಗಾಯಿತು ಅಂದರೆ ಫೇಸ್ ಹೇಗಿತ್ತು ಹೇಗಾಯಿತು ಅನ್ನೋದು ನಿಮಗೆ ತೋರಿಸ್ತೀನಿ ನಾನು. ಅಂದರೆ ವರ್ಕೌಟ್ ಆಯಿತಾ ವರ್ಕೌಟ್ ಆಗಲಿಲ್ವಾ ಅನ್ನೋದನ್ನು ತೋರಿಸ್ತೀನಿ. ಸೊ ಅಲ್ಲೆಲ್ಲ ತೋರಿಸ್ಕೊಂಡ್ವಿ. ಅಲ್ಲೆಲ್ಲ ತೋರಿಸ್ಕೊಂಡಾದಮೇಲೆ ಸೊ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಈವ್ನಿಂಗು ನಿಮಗೆ ಗೊತ್ತಿರ್ಬೋದು, ಬ್ಯಾಂಗ್ಳೂರು ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇರುತ್ತೆ. ಅಲ್ಲಿ ಆ ಕಡೆಯಿಂದ ಬರುವಾಗ ಸ್ವಲ್ಪ ಹರಿಬರಿಯಲ್ಲೇ ಬಂದ್ವಿ. ಯಾಕಂದರೆ ಟೈಮ್ 6:30ಗೆ ನಮಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಬಿಟ್ಟು ನಾವು 6:15 ಬಿಟ್ವಿ. 15 ಮಿನಿಟ್ಸಲ್ಲಿ ಇಲ್ಲಿಗೆ ರೀಚ್ ಆಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗೇ ಬಂದೆ. ಈಗ ಆರಾಮು ಅಂದರೆ ಎಲ್ಲ ತೋರಿಸಾಗಿದೆ, ಈಗ ಮನೆಗೆ ಹೋಗೋದಲ್ವ, ಕೂಲಾಗಿ ಆರಾಮಾಗಿ ಗಾಡಿ ಓಡಿಸ್ಕೊಂಡೇ ಹೋದೆ. ಬಟ್ ಏನಂದರೆ ಅಲ್ಲಲ್ಲೇ ಟ್ರಾಫಿಕ್ ಇರುತ್ತೆ, ಅಲ್ಲಲ್ಲೇ ಇದಿರುತ್ತೆ. ಸೊ ಟ್ರಾಫಿಕಲ್ಲಿ ಹೋಗೋದೇ ಟೈಮ್ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಎಲ್ಲ ತೊಗೊಂಡ್ವಿ. ಕ್ರೀಮ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ನೀವು ಔಟ್ಸೈಡ್ ತೊಗೋಬೇಕು ಅನ್ನೋದು ಏನೂ ಇಲ್ಲ. ಅಲ್ಲೇ ಒಳಗಡೆನೇ ಅಂದರೆ ಏನು ಕ್ಲಿನಿಕ್ ಇದೆಯೋ ಕ್ಲಿನಿಕ್ ಒಳಗಡೆನೇ ನಿಮಗೆ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ. ಏನು ಕ್ರೀಮ್ಸ್ ಬರೆದಿದ್ದಾರಾ ಎಲ್ಲ ಮೆಡಿಸಿನ್ಸು ಅಲ್ಲೇ ಸಿಗುತ್ತೆ. ಅದಾದಮೇಲೆ ಮನೆಗೆ ಬಂದರೆ ನನ್ನ ಮಗ ಇವತ್ತು RCB ಮ್ಯಾಚು. ಸೊ TV ಬಿಟ್ಟು ಎಲ್ಲೂ ಓಡಾಡೋದಿರಲಿ, ಎದ್ದೋಳೋದು ಇಲ್ಲ. ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಅಡ್ವರ್ಟೈಸ್ಮೆಂಟ್ ಬಂದಾಗಲೇ ಹೋಗೋದು. ಸೊ ಅಷ್ಟು ಹುಚ್ಚು RCB ಮ್ಯಾಚ್ ಬಂದರೆ. ಅದಾದಮೇಲೆ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಅಂದರೆ ಕ್ರೀಮ್ಸು ಅವ್ರಿಗೆ ಹೇಗೆ ಕೊಟ್ಟಿದ್ರು, ನೈಟ್ ಯಾವ್ದು ಅಪ್ಲೈ ಮಾಡಬೇಕು, ಮಾರ್ನಿಂಗ್ ಯಾವ್ದು ಅಪ್ಲೈ ಮಾಡಬೇಕು ಅಂತೆಲ್ಲ. ಈ ಡಾಕ್ಟ್ರದ್ದು ಏನು ರೂಲ್ಸ್ ಅಂದರೆ ಫಸ್ಟು ನಿಮಗೆ ಮಾಯ್ಶ್ಚರೈಸರು ಪ್ಲಸ್ ಸನ್ಸ್ಕ್ರೀನ್ ಕೊಡ್ತಾರೆ. ಇದು ಬೇಸು, ಇದನ್ನು ಹಚ್ಚಲೇಬೇಕು. ಸ್ಕಿನ್ನು ನೀಟಾಗಬೇಕು ಅಂದರೆ ಇದನ್ನು ಹಚ್ಚಲೇಬೇಕು ಅವ್ರು ಹೇಳೋದು. ಇದನ್ನು ಆದಮೇಲೆ ಮಿಕ್ಕಿದ್ದಕ್ಕೆ ಅಂದರೆ ಪಿಗ್ಮೆಂಟೇಷನ್ಗಿರ್ಬೋದು, ಡಾರ್ಕ್ ಸರ್ಕಲ್ಗಿರ್ಬೋದು ಅದೆಲ್ಲ ಕೊಟ್ಟಿದ್ದಾರೆ. ಡಾರ್ಕ್ ಸರ್ಕಲ್ಗೂ ಕೇಳಿದ್ವಿ, ಅದೊಂದು ಕೊಟ್ಟಿದ್ದಾರೆ. ಪಿಗ್ಮೆಂಟೇಷನ್ಗೆ ಕೊಟ್ಟಿದ್ದಾರೆ. ಅದಾದಮೇಲೆ ನನ್ನ ನಾದಿನಿಗೆ ಕತ್ತು ಕಪ್ಪಿತ್ತು, ಅದಕ್ಕೂ ಕೇಳಿದ್ವಿ, ಅದಕ್ಕೂ ಕೊಟ್ಟಿದ್ದಾರೆ. ಸೊ ಎಲ್ಲ ರಿಸಲ್ಟ್ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಅದಾದಮೇಲೆ ಅನ್ನ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಇವತ್ತು ಅಡುಗೆ ಮಾಡೋಕ್ಕೆ ಆ್ಯಕ್ಚುಲಿ ನಿಜ ಮೂಡಿರಲಿಲ್ಲ. ಅಲ್ಲಿಂದ ಬಂದು ಮಾಡೋಣ ಅಂದ್ಕೊಂಡೆ. ಅಲ್ಲಿಂದ ಬಂದಮೇಲೆ ಟೈಮ್ ಕೂಡ ಆಗೋಗಿತ್ತು. ಊರಿಂದ ಮೊಸರು ತಂದಿದ್ನಲ್ಲ, ಸೊ ಅನ್ನ ಮೊಸರೇ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅನ್ನ ಮೊಸರನ್ನೇ ರೆಡಿ ಮಾಡಿಕೊಂಡೆ, ಸಾಕು ಅಂದ್ಬಿಟ್ಟು. ನನ್ನ ಮಗ ಮತ್ತು ನನ್ನ ಅಳಿಯಂಗೆ ಇಬ್ಬರಿಗೂ ಮೊಸರೇ ಇಷ್ಟ. ಅವ್ರಿಗೇನು ಸಾಂಬಾರೇ ಬೇಕಾಗಿಲ್ಲ, ನನಗೆ ಸಾಂಬಾರು ಬೇಕಷ್ಟೇ. ಸೊ ನಾನು ಇವತ್ತು ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು 3 ಜನನೂ ಸೇರಿ ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ 1/2 ಅವರ್ ಆದಮೇಲೆ ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ. ಸೊ 15 ಡೇಸಿಂದ ಗ್ರೀನ್ ಟೀನೇ ತೊಗೊಂಡಿರಲಿಲ್ಲ. ಯಾಕೆಂದರೆ ಗ್ರೀನ್ ಟೀ ಪೌಡರ್ನೇ ನಾನು ಮರ್ತೋಗ್ಬಿಟ್ಟಿದ್ದೆ. ಎಲ್ಲನೂ ಬ್ಯಾಗಿಗೆ ಪ್ಯಾಕ್ ಮಾಡಿದ್ದೆ, ಬಟ್ ಗ್ರೀನ್ ಟೀ ಪೌಡರ್ನ ಪ್ಯಾಕ್ ಮಾಡೋದನ್ನ ಮರ್ತುಬಿಟ್ಟಿದ್ದೆ. ಸೊ ಫಸ್ಟ್ ಗ್ರೀನ್ ಟೀ ತೊಗೊಂಡೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.